ವಿಮೋಚನಾ ದಿನ ಅಥವಾ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಕೂಡ ಕರಿತೀವಿ. ಇದು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವತಂತ್ರ ಪಡೆದರೂ ಸಹ ಈ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ ಪ್ರಾಂತ್ಯಗಳೆಲ್ಲವೂ ನಿಜಾಮರ ವಶದಲ್ಲಿದ್ದವು. ಅವರ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಅಲ್ಲಿನ ಜನ ಇಲ್ಲಿನ ಜನ ಬಹಳ ಕಷ್ಟಗಳನ್ನು ಅನುಭವಿಸ್ತಿದ್ರು. ಅವರಿಂದ ಹಲವಾರು ನೋವುಗಳ ಎಲ್ಲ ರಾಜ್ಯಗಳು ಸಹ ಅವರ ಅಧೀನಕ್ಕೆ ಅವರ ಅಧಿಕಾರದಲ್ಲೇ ಇದ್ದವು. ಅವರಿಗೆ ಇನ್ನೂ ವಿಮುಕ್ತಿಯನ್ನು ಕೊಟ್ಟಿರಲಿಲ್ಲ. ಆದ ಕಾರಣ ಅಲ್ಲಿನ ಜನರು ನಿಜಾಮರ ವಿರುದ್ಧ ಹೋರಾಟ ಮಾಡಿದ್ರು, ಸತತ ಕಾಲ ಹೋರಾಟ ಮಾಡಿದ್ರು. ಹಲವಾರು ಜನ ತಮ್ಮ ಪ್ರಾಣಗಳನ್ನು ಸಹ ತ್ಯಜಿಸಿದರು. ಇದನ್ನು ಮನಗಂಡ ಅಂದಿನ ಗೃಹ ಸಚಿವರಾದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1948 ಸೆಪ್ಟೆಂಬರ್ 13ರಂದು ಹೈದರಾಬಾದ್ ಮುತ್ತಿಗೆ ಹಾಕಿದರು. 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ನಿಜಾಮರು ಭಾರತದಿಂದ ವಿಲೀನಗೊಂಡರು. ಅಂದು ನಿಜಾಮರೆಲ್ಲರೂ ಸೇರಿ ನಮ್ಮ ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಜಿಲ್ಲೆಗಳನ್ನ ಸ್ವತಂತ್ರವಾಗಿ ಬಿಟ್ಕೊಟ್ರು. ಆಗಿನ ದಿನದಿಂದ ಇಂದಿನವರೆಗೂ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವ ಎಂದು ಆಚರಿಸುತ್ತೇವೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ 6 ಜಿಲ್ಲೆಗಳು ಯಾವ್ಯಾವಂದ್ರೆ ಕಲಬುರಗಿ, ಬಳ್ಳಾರಿ, ರಾಯಚೂರು, ಬೀದರ್, ಕೊಪ್ಪಳ, ಹೊಸಪೇಟೆ. ಈ 6 ಜಿಲ್ಲೆಗಳಿಗೂ ಸಹ ಪ್ರತ್ಯೇಕವಾದಂತ ಎಲ್ಲಾ ರಂಗದಲ್ಲೂ ಮೀಸಲಾತಿಯನ್ನು ಕೂಡ ದೊರಕಿಸಿಕೊಟ್ಟಿದ್ದಾರೆ. ಇದನ್ನು ಪಡೆಯಲು ನಾವೆಲ್ಲರೂ ತುಂಬಾ ಅದೃಷ್ಟವಂತರು ಅಂತ, ಈ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಲು ಕೂಡ ನಾವು ಅದೃಷ್ಟವಂತರಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ಪ್ರಾರಂಭಿಸೋಣ.